ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ಟ್ರಾವೆಲರ್ಸ್ ಗ್ಯಾಲರಿ. ಈಗಾಗಲೇ ನಿಮಗೆ ಗೊತ್ತಾಗಿರೋ ಹಾಗೆ ನಾವು 1999ಗೆ ಹೇಗೆ ಬೆಂಗಳೂರಿಂದ ದೂದ್ಸಾಗರ್ಗೆ ಹೋಗಿ ವಾಪಸ್ ಬರೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಕೊಲೆಮ್ಗೆ ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. 360 ರುಪೀಸ್ಗೆ ಸ್ಲೀಪರ್ ಸಿಗುತ್ತೆ. ಸೇಮ್ ಟೈಮ್ ನೆಕ್ಸ್ಟ್ ಡೇಗೆ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡ್ಕೊಳ್ಳಿ. ಕೆಲವರು ಕೆಜಲ್ ರಾಕಿಗೆ ಬುಕ್ ಮಾಡಿಕೊಂಡು ಕೆಜಲ್ ರಾಕಲ್ಲಿ ಇಳ್ಕೊಂಡು ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾರೆ. ಅದು ತಪ್ಪು ಮಾಡೋಕೆ ಹೋಗ್ಬೇಡಿ, ಯಾಕಂದರೆ ಗೋವಾದಿಂದ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಆಗಿದೆ. ಯಾರು ಕೆಜಲ್ ರಾಕಿಂದ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗೋ ಆಗಿಲ್ಲ. ಕಂಪ್ಲೀಟ್ ಫಾರೆಸ್ಟ್ ಒಳಗಿಂದನೇ ಹೋಗಬೇಕಾಗುತ್ತೆ. ನೀವು ಗೈಡ್ ಜೊತೆನೇ ಹೋಗಬೇಕು. ನೀವು ಕೊಲಮ್ ಇಲ್ಲಿ ನೈಟ್ 2:30ಗೆ ಟ್ರೈನ್ ಇಳಿದ್ರೆ ನಿಮ್ಗೆ ಅಲ್ಲಿ ಹೋಮ್ ಸ್ಟೇ ಸಿಗುತ್ತೆ. ಕಂಪ್ಲೀಟ್ ನೀವು ರಿಟರ್ನ್ ಬರೋ ತನಕ ಹೋಮ್ ಸ್ಟೇ ಇರುತ್ತೆ. ಅರೌಂಡ್ 1000 to 1500 ಸಿಗುತ್ತೆ. ನೀವು 5-6 ಮೆಂಬರ್ಸ್ ಗ್ರೂಪ್ ಇಲ್ಲ, ನಿಮಗೆ 250 ರುಪೀಸ್ ಪರ್ ಶೇರ್ ಬೀಳುತ್ತೆ. ಕೊಲೆಮಿಂದ ದೂದ್ಸಾಗರ್ ಹೋಗೋದಕ್ಕೆ ನಿಮಗೆ 2 ಆಪ್ಷನ್ ಇರುತ್ತೆ. ಒಂದು 15 ಕಿಲೋಮೀಟ್ರ್ ಫಾರೆಸ್ಟಲ್ಲಿ ಟ್ರಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ನೀವು ಕಂಪಲ್ಸರಿ ಗೈಡ್ ಜೊತೆ ಹೋಗಬೇಕು. ಒಬ್ರ ಜೊತೆ 8 ಮೆಂಬರ್ಸ್ ಗ್ರೂಪ್ ಇರುತ್ತೆ. 500 ರುಪೀಸಲ್ಲಿ ಫಾರೆಸ್ಟ್ ಎಂಟ್ರಿ ಫೀಸ್ ಪ್ಲಸ್ ಗೈಡ್ ಪರ್ ರೈಡ್ 500 ರುಪೀಸ್ ತೊಗೊತಾರೆ. ನಿಮ್ಗೆ ಅದು ಬೇಡ ಅಂದರೆ ಜೀಪ್ ಆಪ್ಷನ್ ಇರುತ್ತೆ. ಜೀಪಲ್ಲಿ ಹೋಗಿ ಬರ್ಬೋದು. ಕಂಪ್ಲೀಟ್ 800 to 1000 ರುಪೀಸ್ ತೊಗೋತಾರೆ ಕಂಪ್ಲೀಟ್ ರೈಡ್ಗೆ. ಹೋಗ್ಬಿಟ್ಟು ವಾಪಸ್ ನೀವು ಹೋದಂಥ ಟೈಮಲ್ಲಿ ಮಳೆ ಏನಾದರೂ ಬರ್ತಿದೆ ಅಂದರೆ ಜೀಪ್ಗಳು ಕ್ಯಾನ್ಸಲ್ ಆಗುತ್ತೆ. ಮಳೆ ಬಂದರೆ ಜೀಪ್ಗಳು ಹೋಗೋದಿಲ್ಲ ದೂದ್ಸಾಗರ್ಗೆ. ಸೊ ನೀವು ಅವಾಗ ನೀವು ನೋಡ್ತಿರ್ಬೋದು ನಮ್ಮ ಥರ ಟ್ರೆಕ್ಕಿಂಗ್ ಮಾಡ್ಕೊಂಡೇ ಹೋಗಬೇಕಾಗುತ್ತೆ. ನಿಮ್ಮ ಫಾರೆಸ್ಟ್ ಎಂಟ್ರಿ ಫೀಸ್ ಎಲ್ಲ ಕಂಪ್ಲೀಟ್ ನೀವು ಕೊಟ್ಟಿರೋ ಗೈಡ್ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೀವು ಮತ್ತೆ ಎಕ್ಸ್ಟ್ರಾ ಏನು ಪೇ ಮಾಡೋ ಆಗಿಲ್ಲ. ದೂದ್ಸಾಗರ್ ಫಾರೆಸ್ಟ್ ಎಂಟ್ರಿ ಫೀಸ್ ಆಗಲಿ ಅಥವಾ ಫ್ರೀ ಬುಕ್ ಮಾಡ್ಕೊಂಡು ಹೋಗ್ಬೇಕನ್ನೋದೇನಿಲ್ಲ. ನಿಮ್ಮ ಗೈಡ್ ಏನಿರ್ತಾರೆ ಅವರೆಲ್ಲ ಬುಕ್ ಮಾಡ್ಕೊಂಡಿರ್ತಾರೆ. ಸೊ ಎಂಟ್ರಿ ಫೀಸ್ ಎಲ್ಲ ನೀವೇನು ಕೊಡೋ ನೆಸರಿ ಇರೋದಿಲ್ಲ. ಅದೆಲ್ಲ ಕಂಪ್ಲೀಟ್ ಇನ್ಕ್ಲೂಡ್ ಆಗಿರುತ್ತೆ ಹೋಗ್ಬಿಟ್ಟು ವಾಪಸ್ ಕೊಡೋ ತನಕ. ದೂದ್ಸಾಗರ್ ಫಾರೆಸ್ಟ್ ಒಳಗಡೆ ಒಬ್ಬರು ಗೈಡ್ಗೆ 8 ಜನ ಅಷ್ಟೇ ಬಿಡೋದು. ಹಾಗಾಗಿ ನೀವು ನಿಮ್ಮ ಗೈಡ್ನ ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗಿ. ನಿಮಗೆ ಗೈಡ್ ನಂಬರ್ ಏನಾದರೂ ಬೇಕಾದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಅವ್ರ ನಂಬರ್ನ ಶೇರ್ ಮಾಡಿರ್ತೀನಿ. ನೀವು ನೋಡ್ತಾ ಇರ್ಬೋದು, ನಾವು ಹೋದಾಗಂತೂ ದೂದ್ಸಾಗರಲ್ಲಿ ತುಂಬಾ ಮಳೆ ಇತ್ತು. ಹಾಗಾಗಿ ನಮ್ಮದಂತೂ ಟ್ರೆಕ್ಕಿಂಗ್ ತುಂಬ ಅಡ್ವೆಂಚರಸ್ ಆಗಿತ್ತು ಆ್ಯಂಡ್ ಮೆಮೊರಬಲ್ ಕೂಡ. ಈ ಟ್ರೆಕ್ಕಿಂಗಲ್ಲಿ ನೀವು ತುಂಬ ವಾಟರ್ ಕ್ರಾಸಿಂಗ್ಗಳನ್ನ ನೋಡ್ಬೋದು. ಹ್ಯಾಂಗಿಂಗ್ ಬ್ರಿಡ್ಜ್ ಇರುತ್ತೆ, ತುಂಬ ಥಿಕ್ ಫಾರೆಸ್ಟು, ಪಕ್ಕದಲ್ಲೇ ನದಿ ಹರಿತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ತುಂಬ ಸಣ್ಣ ಪುಟ್ಟ ಫಾಲ್ಸ್ಗಳು, ನದಿಗಳು ಸಿಗುತ್ತೆ. ಅವನ್ನೆಲ್ಲ ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ ಅಡ್ವೆಂಚರಸ್ ಆಗಿ. ಕರ್ನಾಟಕದಿಂದ ಹೋಗೋರು ಮ್ಯಾಕ್ಸಿಮಮ್ ಎಲ್ಲ ಕೆಜಲ್ ರಾಕಲ್ಲಿ ಇಳ್ಕೊಂಡು ಅಲ್ಲಿಂದ ಟ್ರ್ಯಾಕ್ ಮೇಲೆ ಟ್ರಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ತುಂಬ ಇಲ್ಲಿಗ ಆ ಥರ ತಪ್ಪು ಮಾಡೋದು ಬೇಡಿ. ಯಾಕಂದರೆ ರೈಲ್ವೆ ಪೊಲೀಸ್ ನಿಮಗೆ ಎಲ್ಲಿ ಬೇಕಾದರೂ ಹಿಡಿದುಬಿಟ್ಟು ಫೈನ್ ಹಾಕ್ಬೋದು. ಸೊ ರಿಸ್ಕ್ ತೊಗೊಳೋದಕ್ಕೆ ಹೋಗ್ಬೇಡಿ. ಮತ್ತು ದೂದ್ಸಾಗರ್ ನೋಡೋದಕ್ಕೂ ನಿಮಗೆ ಅಲೋ ಮಾಡೋದಿಲ್ಲ ಅಲ್ಲಿಂದ. ಅದ್ರ ಬದಲು ಆರಾಮಾಗಿ ಕೊಲೆಮಿಗೆ ಬಂದುಬಿಟ್ಟು ಕೊಲೆಮಿಂದ ಗೈಡ್ ಜೊತೆ ಲೀಗಲಾಗಿ ಹೋಗಿ. ಆ್ಯಂಡ್ ಇದು ತುಂಬ ಸೇಫ್ಟಿ ಕೂಡ ಇದೆ ಆ್ಯಂಡ್ ಕಂಪ್ಲೀಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಗೈಡ್ಸ್ ಮೇಲೆ ಇರುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲಿಂದ ಹೋಗೋದ್ರಿಂದ. ಸೊ ನೀವು ಆರಾಮಾಗಿ ದೂದ್ಸಾಗರ್ಗೆ ಹೋಗ್ಬೋದು. ನೀವು ಹೋಗಿರೋ ಟೈಮಲ್ಲಿ ಏನಾದರೂ ಫ್ಲೋ ಕಮ್ಮಿ ಇದ್ದು ಮಳೆ ಇಲ್ಲ ಅಂದರೆ ಸ್ವಿಮ್ ಮಾಡೋಕ್ಕೆ ಕೂಡ ಕೊಡ್ತಾರೆ. ಸೇಫ್ಟಿ ಜಾಕೆಟ್ ಕೊಟ್ಬಿಟ್ಟು ಬಿಡ್ತಾರೆ. ಸೊ ಆರಾಮಾಗಿ ನೀವು ಸ್ವಿಮ್ ಮಾಡಿ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ಬೋದು. ಕೊಲೆಮಿಂದ ನಿಮಗೆ ದೂದ್ಸಾಗರ್ ಫಾರೆಸ್ಟ್ಗೆ ಎಂಟ್ರಿ ಟೈಮಿಂಗ್ಸು ಮಾರ್ನಿಂಗ್ 6 AM ಇಂದ 9 AM ತನಕ ಇರುತ್ತೆ. ನೀವು ಆದಷ್ಟು ಕೊಲೆಮಲ್ಲಿ ನೀವು ಎಂಟ್ರಿ ಪಾಯಿಂಟ್ಗೆ 9 ಗಂಟೆ ಒಳಗಡೆ ರೀಚ್ ಆಗಬೇಕಾಗುತ್ತೆ. ನೀವು 9 ಗಂಟೆ ಒಳಗಡೆ ರೀಚ್ ಆದರೆ ಫಾರೆಸ್ಟ್ ಎಂಟ್ರಿ ಕೊಡ್ತಾರೆ. ಇಲ್ಲ ಅಂದರೆ ನಿಮಗೆ ಫಾರೆಸ್ಟ್ಗೆ ಎಂಟ್ರಿ ಸಿಗೋದಿಲ್ಲ. ಸೊ ಆದಷ್ಟು ನಿಮ್ಮ ಪ್ಲ್ಯಾನ್ಸ್ನ 9 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ನಿಮಗೆ ಈ ಟ್ರೆಕ್ಕಿಂಗ್ ಕಂಪ್ಲೀಟ್ ಫಾರೆಸ್ಟ್ ಒಳಗಿರೋದ್ರಿಂದ ನಿಮಗೆ ಮಧ್ಯದಲ್ಲಿ ಸ್ನ್ಯಾಕ್ಸ್ಗಾಗಲಿ ಬೆವರೇಜಸ್ ಆಗಲಿ ನೀರಾಗಲಿ ಏನೂ ಸಿಗೋದಿಲ್ಲ. ಸೊ ಆದಷ್ಟು ನೀವು ಎಲ್ಲದನ್ನು ಮುಂಚೆನೇ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿ. ನಿಮಗೆ ನೀರು ಬೇಕು ಅಂದರೆ ತುಂಬ ಜರಿಗಳು ಸಿಗುತ್ತೆ, ಅಲ್ಲಿ ಬೇಕಾದರೆ ನೀವು ಕುಡಿಬೋದು. ಬಟ್ ಬೇಡ ಅಂದರೆ ನೀವು ನಿಮ್ಮ ನೀರನ್ನು ಕೂಡ ಕ್ಯಾರಿ ಮಾಡಬೇಕಾಗುತ್ತೆ ಮುಂಚೆನೇ. ಮತ್ತು ನೀವು ಸ್ನ್ಯಾಕ್ಸ್ ಬಿಟ್ಟು ಬೇರೆ ಏನನ್ನು ಕ್ಯಾರಿ ಮಾಡೋಕೆ ಹೋಗ್ಬೇಡಿ. ಎಲ್ಲದನ್ನು ನಿಮ್ಮ ರೂಮ್ನಲ್ಲೇ ಇಟ್ಟಿರಿ. ಯಾಕೆ ಅಂದರೆ ತುಂಬ ಡಿಫಿಕಲ್ಟ್ ಇದೆ. 15 ಕಿಲೋಮೀಟ್ರ್ ನೀವೇನಾದರೂ ಕ್ಯಾರಿ ಮಾಡಿಕೊಂಡು ಟ್ರೆಕ್ ಮಾಡಬೇಕು ಅಂದರೆ ತುಂಬ ಸುಸ್ತಾಗ್ತೀರಾ. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಎಲ್ಲ ಲಗೇಜಸ್ನು ರೂಮಲ್ಲೇ ಇಟ್ಬಿಟ್ಟು ಖಾಲಿ ಕೈಯಲ್ಲೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ. ಮತ್ತು ನಾವು ಊಟ ತಿಂಡಿ ವಿಷಯಕ್ಕೆ ಬಂದರೆ, ನಾವು ಹೋಮ್ ಸ್ಟೇ ಇದ್ವಲ್ಲ, ಅವ್ರದ್ದೇ ಹೋಟೆಲ್ ಇತ್ತು. ಸೊ ಹಾಗಾಗಿ ಅವರು ಮಾರ್ನಿಂಗ್ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಟೈಮಿಗೆ ಕರೆಕ್ಟಾಗಿ ಎಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ರು. ನಾವು ಅಲ್ಲಿಂದ ಬ್ರೇಕ್ಫಾಸ್ಟ್ ತಿಂದುಬಿಟ್ಟು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ದೆನ್ ನಾವು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬರ್ತಾ ಅಂದಿವೆ ನಮ್ಮ ಗೈಡ್ ಅವ್ರದ್ದೇ ಹೋಟೆಲ್ ಆಗಿದ್ದರಿಂದ ಅವರು ನಾವು ಬರೋ ಟೈಮ್ ಕರೆಕ್ಟಾಗಿ ಇನ್ ಟೈಮಲ್ಲಿ ಎಲ್ಲ ಊಟ ರೆಡಿ ಮಾಡಿಸಿದ್ರು. ಬಂದ ತಕ್ಷಣ ಬಿಸಿ ಬಿಸಿ ಊಟ ರೆಡಿ ಇತ್ತು. ಒನ್ಸ್ ನೀವು ಫಾರೆಸ್ಟ್ ಎಂಟರ್ ಆದರೆ ಅಂದರೆ ನೀವು ಕಂಪ್ಲೀಟ್ ಡೇ ಟ್ರೆಕ್ಕಿಂಗ್ ಮುಗಿಸಿ ರಿಟರ್ನ್ ನೀವು ಕೊನೆಗೆ ಬರೋ ತನಕ ನಿಮಗೆ ಯಾವುದೇ ರೀತಿ ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ. ಬಿ ಎ ರೆಸ್ಪಾನ್ಸಿಬಲ್ ಟ್ರಾವೆಲರ್. ನೀವು ತೊಗೊಂಡೋಗಿರೋ ಎಲ್ಲ ಪ್ಲಾಸ್ಟಿಕ್ನು ವಾಪಸ್ ನೀವು ಬ್ಯಾಗಲ್ಲಿ ಹಾಕೊಂಡ್ಬಂದ್ಬಿಟ್ಟು ಡಸ್ಟ್ಬಿನ್ ಇರೋ ಕಡೆ. ನಿಮಗೆ ಇನ್ನೂ ದೂದ್ಸಾಗರ್ ಟ್ರೆಕ್ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇವಾಗ ನಾನು ಹೇಳಿದಾಗೆ ಓವರಾಲ್ ಆಗಿ ಬಜೆಟ್ನ ನೋಡ್ತಾ ಬಂದರೆ 720 ರುಪೀಸ್ ನಿಮಗೆ ಹೋಗಿ ಮತ್ತು ಬರೋದು ಸ್ಲೀಪರ್ ಟ್ರೈನ್ ಆಗುತ್ತೆ. 250 ಪರ್ ಹೆಡ್ ರೂಮ್ ಆಗುತ್ತೆ. ನೀವೇನಾದರೂ 4 ಮೆಂಬರ್ಸ್ ಹೋದರೆ 500 ರುಪೀಸು ಫಾರೆಸ್ಟ್ ಎಂಟ್ರಿ ಪ್ಲಸ್ ಗೈಡ್ ಚಾರ್ಜಸ್ ಆಗುತ್ತೆ. ಮತ್ತು ಇನ್ನು 500 ರುಪೀಸ್ ನೀವು ಫುಡ್ಸ್ ಅಂತ ಹಾಕ್ಕೊಂಡು ಓವರಾಲ್ ಆಗಿ 1970 ರುಪೀಸ್ ಆಗುತ್ತೆ.
ಇದೇ ರೀತಿ ಬಜೆಟ್ ಫ್ರೆಂಡ್ಲಿ ಟ್ರಿಪ್ಸ್ನ ನೀವು ನಮ್ಮ ಜೊತೆ ಬರಬೇಕಂತ ಬಯಸಿದ್ರೆ ನೀವು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ರೆಗ್ಯುಲರ್ ಅಪ್ಡೇಟ್ಸ್ನ ಚೆಕ್ ಮಾಡ್ತಾ ಇರಿ. ನೆಕ್ಸ್ಟ್ ನಾವು ಹೋಗೋ ಟ್ರಿಪ್ಪಲ್ಲಿ ನೀವು ಜಾಯ್ನ್ ಆಗಿ. ಮತ್ತು ನೀವು ಈ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ಬಿಟ್ಟು ನಿಮ್ಮ ಹೋಮ್ ಸ್ಟೇಯಲ್ಲಿ ಆರಾಮಾಗಿ ರೆಸ್ಟ್ ಮಾಡಿದ್ರೆ ನೈಟ್ 12:30ಗೆ ರಿಟರ್ನ್ ವಾಸ್ಕೋ ಡಿ ಗಾಮಾ ಟ್ರೈನ್ ಇದೆ ಯಶವಂತಪುರ್ಗೆ ಡೈರೆಕ್ಟಾಗಿ. ನೀವು ಆ ಟ್ರೈನ್ಗೆ ಹತ್ಕೊಂಡ್ರೆ ಆರಾಮಾಗಿ ಬೆಂಗಳೂರು ಬಂದುಬಿಟ್ಟು ಮಾರ್ನಿಂಗ್ 12:30ಗೆ ರೀಚ್ ಆಗ್ಬೋದು. ದೂದ್ಸಾಗರ್ ಮುಗಿದ್ಮೇಲೆ ನಿಮಗೆ ಇನ್ನೂ ಟೈಮ್ ಇದೆ ಅಂದರೆ ನಿಮಗೆ ಡೈರೆಕ್ಟಾಗಿ ಗೋವಾಗೆ ಟ್ರೈನ್ ಸಿಗುತ್ತೆ. ಜಸ್ಟ್ 2-3 ಅವರ್ಸ್ ಜರ್ನಿನಲ್ಲಿ ನೀವು ವಾಸ್ಕೋ ಡಿ ಗಾಮಾಗೆ ಅಥವಾ ಮಡ್ಗಾವ್ಗೆ ಸೇರ್ಕೊತೀರಾ. ನೀವು ಅಲ್ಲಿ ಬೇಕಾದರೆ ಗೋವಾ ಟ್ರಿಪ್ನ ಕಂಟಿನ್ಯೂ ಮಾಡ್ಕೊಂಡು ಕೂಡ ನೀವು ರಿಟರ್ನ್ ಬರ್ಬೋದು. ನೀವು ಇಷ್ಟೊತ್ತು ತನಕ ಏನೇನು ವೀಡಿಯೋದಲ್ಲೆಲ್ಲ ನೋಡಿದ್ರಿ ಈ ಥರ ಎಲ್ಲ ನೀವು ಫಾರೆಸ್ಟಲ್ಲಿ ಟ್ರೆಕ್ ಮಾಡ್ಕೊಂಬಂದರೆ ಕೊನೆಗೆ ನಿಮಗೆ ಸಿಗುತ್ತೆ ದೂದ್ಸಾಗರ್ ವ್ಯೂ. ನಾವು ಹೋದಾಗ ತುಂಬಾ ಮಳೆ ಇದ್ದಿದ್ದರಿಂದ ದೂದ್ಸಾಗರ್ ಫ್ಲೋ ತುಂಬ ಜೋರಾಗಿತ್ತು. ಅದರಿಂದಾಗಿ ನೀರ ಹತ್ರ ಯಾರನ್ನೂ ಬಿಡ್ತಿರ್ಲಿಲ್ಲ. ಸೊ ದಟ್ ಎಲ್ಲ ದೂರದಿಂದನೇ ನಿಂತ್ಕೊಂಡು ನೋಡಬೇಕಾಗಿತ್ತು. ಇಲ್ಲ ಅಂದಿದ್ರೆ ನೀವು ಇಲ್ಲಿ ಕಾಣಿಸ್ತಿರೋ ಈ ಜಾಗದಲ್ಲೆಲ್ಲ ಆರಾಮಾಗಿ ಸ್ವಿಮ್ ಮಾಡ್ಬೋದಾಗಿತ್ತು. ಇವಾಗ ಹೇಳಿ ದೂದ್ಸಾಗರ್ ಯಾರ್ಯಾರಿಗೆಲ್ಲ ಇಷ್ಟ, ಯಾರ್ಯಾರೆಲ್ಲ ಮುಂದಿನ ದಿನಗಳಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಾ. ಆ್ಯಂಡ್ ದೆನ್ ಯಾರ್ಯಾರಿಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ನಿಸ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಹೊಸ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರಿ. ಇದಾಗಿತ್ತು ನಮ್ಮ ದೂದ್ಸಾಗರ್ 1099 ಬಜೆಟ್ ಟ್ರಿಪ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಬಾಯ್ ಬಾಯ್.